ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಪಶ್ಚಿಮ ಘಟ್ಟ ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇರುವಂತಹ ಕಾರಣಕ್ಕಾಗಿ ಸದ್ಯ ಈಗ ಮಲಪ್ರಭಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂತದ್ದು. ಅದರ ಜೊತೆಗೆ ಮಲಪ್ರಭಾ ನದಿ ತಟದಲ್ಲಿರುವಂತಹ ಬೆಳೆಗಳಾಗಿರ್ಬೋದು, ದೇವಸ್ಥಾನಗಳಾಗಿರ್ಬೋದು ಜಲಾವೃತಗೊಳ್ತಾ ಇದ್ದಾವೆ. ಅದರಲ್ಲೂ ಮುಖ್ಯವಾಗಿ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿ ಅನ್ನುವಂತಹ ಏನು ಗ್ರಾಮದ ಹೊರವಲಯದಲ್ಲೇ ಅಕ್ಕ ಗಂಗಾಂಬಿಕಾ ಐಕ್ಯ ಮಂಟಪ ಏನಿದೆ, ಆ ಒಂದು ಐಕ್ಯ ಮಂಟಪಕ್ಕೂ ಈಗ ಮಲಪ್ರಭೆ ಸುತ್ತುವರೆದಿರುವಂಥದ್ದು. ಆ ಒಂದು ದೃಶ್ಯಾವಳಿಗಳನ್ನು ಕೂಡ ಈಗ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಸದ್ಯ ಈಗ ಇದು ಏನು ಒಂದು ಕಡೆ ಕನಕುಂಬಿ ಭಾಗದಲ್ಲಿ ಮತ್ತು ಪಶ್ಚಿಮ ಘಟ್ಟ ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇರುವಂತಹ ಕಾರಣಕ್ಕಾಗಿ ನದಿಗೆ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇರುವಂಥದ್ದು. ಸದ್ಯ ಈಗ 8 ರಿಂದ 10,000 ಕ್ಯೂಸೆಕ್ನಷ್ಟು ಒಳಹರಿವು ಇರುವಂಥದ್ದು. ಹೀಗಾಗಿ ಏನು ಕಳೆದ ಕೆಲವೇ ದಿನಗಳಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ನೀರು ಶೇಖರಣೆಗೊಳ್ಳುವುದರ ಜೊತೆಗೆ ಸದ್ಯ ಈಗ ಒಟ್ಟು ಏನು 10,000 ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ. ಇದರಿಂದ ಅಕ್ಕ ಗಂಗಾಂಬಿಕಾ ಐಕ್ಯ ಮಂಟಪ ಏನಿದೆ ಅದು ಬಹುತೇಕ ಒಂದು ಹಂತದಲ್ಲಿ ಮುಳುಗಡೆ ಆಗಿರುವಂಥದ್ದು. ಅದರ ಜೊತೆಗೆ ಇಡೀ ಒಂದು ಐಕ್ಯ ಮಂಟಪವನ್ನು ಕೂಡ ಈಗಾಗಲೇ ಮಲಪ್ರಭಾ ನದಿ ಸುತ್ತುವರೆದಿರುವಂತಹದ್ದನ್ನು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಇನ್ನೂ ಕೂಡ ನಿರಂತರವಾಗಿ ಮಳೆ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಸದ್ಯ ಈ ಒಂದು ಮಲಪ್ರಭಾ ನದಿಗೆ ಅಡ್ಡಲಾಗಿ ನವಿಲು ತೀರ್ಥ ಜಲಾಶಯವನ್ನ ನಿರ್ಮಿಸಲಾಗಿದೆ. ಅಲ್ಲಿಯೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ನೀರು ಶೇಖರಣೆ ಆಗಿರುವಂತದ್ದು. 37 TMC ಸಾಮರ್ಥ್ಯದ ಏನು ಡ್ಯಾಮ್ ಇದೆ ಅದರಲ್ಲಿ ಈಗಾಗಲೇ 31 TMC ನೀರು ಭರ್ತಿ ಆಗಿರುವಂಥದ್ದು. ಇನ್ನೊಂದು ಕಡೆ ಆ ಒಂದು ಐಕ್ಯ ಮಂಟಪ ಏನು ಮುಳುಗಡೆ ಆಗಿದೆ ಅದರ ಪಕ್ಕದ ಭಾಗದಲ್ಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಕಬ್ಬನ್ನು ಬೆಳೆಯಲಾಗುತ್ತೆ. ಆ ಕಬ್ಬಿನ ಬೆಳೆಗೂ ಈಗಾಗಲೇ ಏನು ನೀರು ನುಗ್ಗಿರುವಂಥದ್ದು. ಸೊ ಒಂದು ಕಡೆ ದೇವಸ್ಥಾನಕ್ಕೂ ಸುತ್ತುವರೆದಿರುವಂಥದ್ದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಆ ಒಂದು ನದಿ ಅಕ್ಕಪಕ್ಕದಲ್ಲಿರುವಂತಹ ಗದ್ದೆಗಳಿದಾವೆ, ಅದರ ಜೊತೆಗೆ ಜಮೀನುಗಳೇನಿದಾವೆ ಅವು ಕೂಡ ಈಗ ಜಲಾವೃತಗೊಳ್ತಾ ಇರುವಂಥದ್ದು. ಕ್ರಮೇಣ ಒಂದು ನದಿ ಅಕ್ಕಪಕ್ಕದಲ್ಲಿ ಸುಮಾರು 200 ರಿಂದ 300 ಮೀಟರ್ನಷ್ಟು ಹೊರಭಾಗದಲ್ಲಿ ನದಿ ಚಾಚಿಕೊಂಡಿರುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ. ಇನ್ನೂ ಕೂಡ ಮಳೆ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಇದರ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬರುವಂತಹ ಒಂದು ಸಾಧ್ಯತೆ ಕೂಡ ಇರುವಂಥದ್ದು. ಒಟ್ಟಾರೆ ಬೆಳಗಾವಿ ಜಿಲ್ಲೆಯಲ್ಲಿದ್ದಂತ ಏನು ಧಾರಾಕಾರವಾಗಿ ಮಳೆ ಆಗ್ತಾ ಇದೆ, ಈ ಒಂದು ಮಳೆಗೆ ಸದ್ಯ ಈಗ ಬೆಳಗಾವಿ ಜಿಲ್ಲೆಯ ಸಪ್ತ ನದಿಗಳು ಕೂಡ ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂಥದ್ದು, ತುಂಬಿ ತುಳುಕ್ತಾ ಇರುವಂಥದ್ದು. ಹೀಗಾಗಿ ಒಂದು ಕಡೆ ಕೃಷ್ಣಾ ದೂದಗಂಗಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದ್ರೆ, ಇನ್ನೊಂದು ಕಡೆ ಮಲಪ್ರಭಾ ನದಿಗೂ ಕೂಡ ಈಗಾಗಲೇ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಂದು ನದಿಯ ಅಕ್ಕಪಕ್ಕದಲ್ಲಿರುವಂತಹ ಜಮೀನುಗಳು ಜಲಾವೃತಗೊಂಡಿದ್ದಾವೆ. ಅದರ ಜೊತೆಗೆ ಅಕ್ಕ ಗಂಗಾಂಬಿಕಾ ದೇವಸ್ಥಾನಕ್ಕೂ ಮಲಪ್ರಭಾ ನದಿ ಸುತ್ತುವರೆದಿರುವಂಥದ್ದು. ಸದ್ಯಕ್ಕೆ ಇನ್ನೂ ಕೂಡ ಮಳೆ ಪ್ರಮಾಣ ಮುಂದುವರೆದಿರುವಂತಹ ಕಾರಣಕ್ಕಾಗಿ ನದಿ ಅಕ್ಕಪಕ್ಕದಲ್ಲಿರುವಂತಹ ಗ್ರಾಮಗಳಿಗೆ ಮತ್ತು ರೈತರಿಗೂ ಕೂಡ ಹೊಸ ಏನು ಪ್ರವಾಹದ ಆತಂಕ ಕಾಡ್ತಾ ಇರುವಂಥದ್ದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮಾನೆ, TV9 ಬೆಳಗಾವಿ.